ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಮ್ಮೂರಲ್ಲಿ ಶ್ರೀರಾಮನವಮಿನ ಹೇಗೆಲ್ಲ ಆಚರಿಸ್ತೀವಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಹಾಕಿ ಸ್ವಲ್ಪ ಬಣ್ಣ ತುಂಬಿದೆ. ಹಾಗೆ ನನ್ನ ಮಗಳು ಅಲ್ಲೇ ಜೋಲಿಲಿ ಆಟ ಆಡ್ತಾ ಇದ್ದಾಳೆ. ಇವತ್ತು ರಾಮನವಮಿ ಆಗಿರೋದ್ರಿಂದ ಕೋಸಂಬರಿ ಮತ್ತು ಪಾನಕ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ. ಅಷ್ಟರೊಳಗೆ ಪಲ್ಲಕ್ಕಿ ಮೆರವಣಿಗೆ ಬಂತು. ಹಾಗೆ ಮನೆಯಲ್ಲಿ ಎಲ್ಲರೂ ಪಲ್ಲಕ್ಕಿ ಮೆರವಣಿಗೆನ ನೋಡೋಕೆ ಹೋದ್ವಿ. ಹಾಗೆ ನಮ್ಮೂರಲ್ಲಿ ದೇವರು, ಯಾವುದೇ ದೇವರು ಊರಲ್ಲಿ ಮೆರವಣಿಗೆ ಬಂತು ಅಂದರೆ ಒಂದು ತುಂಬಿದ ಕೊಡದಲ್ಲಿ ನೀರು ತುಂಬಿಸ್ಕೊಂಡು ದೇವರಿಗೆಲ್ಲ ಹಾಕಿ ಸ್ವಾಗತ ಮಾಡೋದು ನಮ್ಮೂರ ಪದ್ಧತಿ. ಹಾಗೆ ನಾವು ಕೂಡ ನೀರು ಹಾಕಿದ್ವಿ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ. ಅದಕ್ಕೆ ಎಲ್ಲ ಮತ್ತೆ ಬೇರೆ ಎಲ್ಲರೂ ಹಾಕ್ತಾ ಇರೋದನ್ನೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗೆ ಮೆರವಣಿಗೆ ನಮ್ಮ ಊರ ಮೈಲಾರಲಿಂಗೇಶ್ವರ ದೇವಸ್ಥಾನದ ಹತ್ರನ ಬಂತು ಪಲ್ಲಕ್ಕಿ ಮೆರವಣಿಗೆ. ದಾಸಪ್ಪನವರು ಕಂಬಳಿ ಎಲ್ಲ ಹಾಸ್ಬಿಟ್ಟು ದೇವ್ರ ಪರಾಕ್ ಅಂತಂದು ಪೂಜೆ ಸ್ಟಾರ್ಟ್ ಮಾಡಿದರು. ಹಾಗೆ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಕೊಟ್ಟರು ಅಲ್ಲಿದ್ದವರೆಲ್ಲರಿಗೂ. ಹೀಗೆ ನೆಕ್ಸ್ಟ್ ಯಾವ್ಯಾವ ದೇವಸ್ಥಾನ ಬರ್ತಾವೆ ಎಲ್ಲ ದೇವಸ್ಥಾನದ ಹತ್ರನೂ ಕಂಬಳಿ ಹಾಸ್ಬಿಟ್ಟು ಪೂಜೆ ಮಾಡಿ ದೇವ್ರ ಪರಾಕ್ ಅಂತ ಇದು ಮಾಡಿ ಎಲ್ಲರಿಗೂ ಪ್ರಸಾದ ಹಂಚುತ್ತಾರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟು ಇನ್ನು ಯಾವುದಾದ್ರೂ ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ಇವಳು ಸಾಯಿಧೃತಿ, ಸೌಗಂಧಿಕ, ನಮ್ಮಮ್ಮ, ತನ್ಮಯ್, ನನ್ನ ತಂಗಿ, ಚಿಕ್ಕು ವೆನ್ನು. ಹಾಯ್ ಮಾಡ್ರಿ, ಹಾಯ್ ವೆನ್ನು, ಹಾಯ್. ಇವರೆಲ್ಲರೂ ನಮ್ಮ ಫ್ಯಾಮಿಲಿ. ಇವ್ರು ನಮ್ಮ ಆಂಟಿ, ಚಿಕ್ಕು ಆಂಟಿ. ಹಾಯ್, ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಡಿ ನಡಿ ಇಳಿದು ನಡಿ. ಚಿಂಕಿ ಹಾಕ್ಬೇಕೇನ್ರಿ? ಚಿಂಕು ನೋಡಿ ನಮ್ಮ ಪಾಪು ಎಲ್ಲರೂ ಹಾಯ್ ಮಾಡಿದ್ದಕ್ಕೆ ಅವಳು ಜೋರಾಗೆ ಮಾಡ್ತಾ ಇದ್ದಾಳೆ ಎಲ್ಲರಿಗೂ. ವೆನ್ನೆಲ್ಲ ಹಾಗೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ತುಂಬ ಬಿಸಿಲಿತ್ತು. ಮಧ್ಯಾಹ್ನ ಪ್ರಸಾದನೂ ಅಲ್ಲೇ ಎಲ್ಲ ರೆಡಿಯಾಗಿತ್ತು.
ಊರವರಿಗೆಲ್ಲ ಗ್ರಾಮಸ್ಥರಿಗೆಲ್ಲ ಅಲ್ಲೇ ಪ್ರಸಾದ ಅಂತಲೂ ಅನೌನ್ಸ್ಮೆಂಟ್ ಮಾಡಿದ್ರು. ಹಾಗಾಗಿ ಎಲ್ಲ ಹೊರಟ್ವಿ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಬರೋಣ ಅಂತಂದು. ನೋಡಿ ನೆಕ್ಸ್ಟ್ ಸಂಜೆಗೆ ತೇರಿರುತ್ತೆ ನಮ್ಮೂರಲ್ಲಿ. 4:30-5 ಗಂಟೆ ಟೈಮಲ್ಲಿ ತೇರು ಎಳೀತಾರೆ. ತೇರಿಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೋಡಿ ಎಲ್ಲ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಯಾರೂ ಮನೆಯಲ್ಲಿ ಅಡುಗೆ ಮಾಡಿರಲ್ಲ, ಸಂಜೆಗೆ ಮಾಡ್ಕೊಳೋದು. ಯಾಕಂದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಪ್ರಸಾದ ನಡೀತಾ ಇರುತ್ತೆ ನಮ್ಮೂರಲ್ಲಿ. ನೋಡಿ ಇನ್ನು ತೇರಿಗೆ ಹೂವಿನ ಅಲಂಕಾರ ಏನೂ ಮಾಡಿಲ್ಲ, ಎಲ್ಲ ಬಾವುಟ ಎಲ್ಲ ರೆಡಿ ಮಾಡಿದ್ದಾರೆ ಅಷ್ಟೇ. ಈಗ 3 ಗಂಟೆಯಿಂದ ಕ್ಲೋಸ್ ಮಾಡಿಬಿಟ್ಟು ಊಟದ್ದೆಲ್ಲ ಕ್ಲೋಸ್ ಮಾಡಿ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವಸ್ಥಾನ ಬಂತು. ಹಾಗೆ ದೇವಸ್ಥಾನದಲ್ಲಿ ಒಂದು ಸೆಲ್ಫಿ ತೊಗೊಂಡ್ವಿ, ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗಳು 3 ಸೇರಿ. ಆಗಲೇ ಪಂಕ್ತಿ ಊಟ ನಡೀತಾ ಇತ್ತು ದೇವಸ್ಥಾನದ ಪ್ರಸಾದದ್ದು. ನೆಕ್ಸ್ಟ್ ನಾವು ಅಲ್ಲಿ ನಿಂತ್ಕೊಂಡು ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ. ಅವ್ರದ್ದು ಮುಗಿದ ತಕ್ಷಣ ನೆಕ್ಸ್ಟ್ ನಮ್ಮದು ಊಟ. ನೋಡಿ ಏನೇನು ಮಾಡಿಸಿದ್ರು: ಪಲ್ಯ, ಸಾಂಬ್ರಾಣಿ, ಪಾಯಸ, ಉಪ್ಪಿನಕಾಯಿ, ಅನ್ನ, ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು ದೇವ್ರ ಪ್ರಸಾದ. ನೋಡಿ ಎಲ್ಲರೂ ಪಂಕ್ತಿಲಿ ಕೂತು ಊಟ ಮಾಡ್ತಿದ್ದೀವಿ, ನಮ್ಮ ಫ್ಯಾಮಿಲಿ ಎಲ್ಲ, ಮತ್ತು ಎಲ್ಲ ಊರ ಗ್ರಾಮಸ್ಥರೆಲ್ಲರೂ ಬಂದು ಎಲ್ಲ ಪ್ರಸಾದ ಊಟ ಮಾಡ್ತಾಯಿದ್ರು. ನೆಕ್ಸ್ಟ್ ತೇರು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.